ಕಲಬುರಗಿಯ ಪ್ರತಿಷ್ಠಿತ ಎಂವೈ ಪಾಟೀಲ್ ಫೌಂಡೇಶನ್ನ ಶಾಂತಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ಮಹಿಳೆಯೊಬ್ಬರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವಲ್ಲಿ ಸಫಲರಾಗಿದ್ದಾರೆ. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಎಂವೈ ಪಾಟೀಲ್ ಫೌಂಡೇಶನ್ನ ಶಾಂತಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ರೋಗಿಗಳ ಆರೈಕೆ ಸೇವೆಯಲ್ಲಿ ತಮ್ಮದೇ ಆದ ಹೆಸರು ಮಾಡಿದ್ದು, ಇದೀಗ ಆಸ್ಪತ್ರೆಯ ನುರಿತ ವೈದ್ಯರ ತಂಡ ಮತ್ತೊಂದು ಯಶಸ್ವಿ ಚಿಕಿತ್ಸೆ ನೀಡುವ ಮೂಲಕ ಸೈ ಎನಿಸಿಕೊಂಡಿದ್ದಾರೆ. ಹೌದು, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಅಳ್ಳಗಿ ಗ್ರಾಮದ ನಿವಾಸಿ ಶಿವಮ್ಮ ಎಂಬುವವರಿಗೆ ಮುಖದ ಗಾಯಗಳಿಗೆ ಯಶಸ್ವಿ ಪ್ಲಾಸ್ಟಿಕ್ ಸರ್ಜರಿ ನೆರವೇರಿಸಿ ಆಕೆ ಎಂದಿನಂತೆ ಗುಣಮುಖಳಾಗಿ ಬದುಕು ಕಟ್ಟಿಕೊಳ್ಳುವಂತೆ ಮಾಡಿ ಸಾಧನೆ ಮೆರೆದಿದ್ದಾರೆ. ಈ ಕುರಿತು ಮಾತನಾಡಿದ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಂಜೀವ್ ಎಂವೈ ಪಾಟೀಲ್ ಹಾಗೂ ತಜ್ಞ ವೈದ್ಯರು, ಅಫಜಲ್ಪುರ ಮತಕ್ಷೇತ್ರದ ಹಿರಿಯ ಶಾಸಕರು, ಮುತ್ಸದ್ದಿ ನಾಯಕರಾದ ಎಂವೈ ಪಾಟೀಲ್ ಫೌಂಡೇಶನ್ ಅಡಿಯಲ್ಲಿ ಕಳೆದ 2023 ಸೆಪ್ಟೆಂಬರ್ 17ರಂದು ಆರಂಭವಾದ ಶಾಂತಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ತನ್ನದೇ ಆದ ಗುಣಮಟ್ಟದ ಚಿಕಿತ್ಸಾ ವಿಧಾನ, ನಿರಂತರ ರೋಗಿಗಳ ಆರೈಕೆಯ ಸೇವೆಯಿಂದಾಗಿ 2 ವರ್ಷದಲ್ಲೇ ಸಾಕಷ್ಟು ಹೆಸರು ಮಾಡಿದೆ. ಇದೀಗ ಶಿವಮ್ಮ ಎಂಬ ಮಹಿಳೆಗೆ ಮುಖದ ಮರು ನಿರ್ಮಾಣ, ಮೂಗಿನ ಮರು ನಿರ್ಮಾಣ ಸೇರಿದಂತೆ ಮುಖದಲ್ಲಿನ ಹಲವು ಅಂಗಗಳಲ್ಲಿನ ವ್ಯತ್ಯಾಸಗಳನ್ನು ಉತ್ತಮ ಚಿಕಿತ್ಸೆ ಮೂಲಕ ಪರಿಹರಿಸಿದ್ದೇವೆ ಎಂದು ವಿವರಿಸಿದರು. ಎಂವೈ ಪಾಟೀಲ್ ಫೌಂಡೇಶನ್ ಅಡಿಯಲ್ಲಿರುವ ಶಾಂತಾ ಆಸ್ಪತ್ರೆಯ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರಿಗೆ ಸ್ವಾಗತ ಬಯಸುತ್ತಾ, ನಾನು ಡಾಕ್ಟರ್ ಸಂಜೀವ್ ಪಾಟೀಲ್, ಜನರಲ್ ಸರ್ಜನ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ಕೋಲೋಪ್ರೊಕ್ಟಲ್ ಸರ್ಜನ್. ನನ್ನ ಜೊತೆಯಲ್ಲಿ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಂಬರೀಶ್ ಬಿರಾದಾರ್ ಅವರು, ಕ್ರಿಟಿಕಲ್ ಕೇರ್ ವಿಭಾಗದ ಮತ್ತು ಅನಸ್ಥೆಟಿಸ್ಟ್ ಚೀಫ್ ಅನಸ್ಥೆಟಿಸ್ಟ್ ಆದಂಥ ಡಾಕ್ಟರ್ ತ್ರಿವೇಣಿ ಮೇಡಮ್ ಅವರು ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದಂಥ ಡಾಕ್ಟರ್ ಜುಬಾದೆ ಮೇಡಮ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೊಂದಿಗೆ ಕೆಲವು ಸಂದಿಗ್ಧ ಮತ್ತು ಡಿಫಿಕಲ್ಟ್ ಸರ್ಜರೀಸ್ದು ನಮ್ಮ ಆಸ್ಪತ್ರೆಯಲ್ಲೇನು ಸರ್ಜರಿ ಆಗಿದ್ದಾವೆ ಮತ್ತು ಪೇಷಂಟ್ ರಿಕವರಿ ಯಾವ ಥರ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ತಮಗೊಂದು ಮಾಹಿತಿ ಇರಲಿ, ಗುಲ್ಬರ್ಗ ಜಿಲ್ಲೆಯ ಎಲ್ಲ ನಾಗರಿಕರಾಗಲಿ ಮತ್ತು ಆಸ್ಪತ್ರೆ ವಿವಿಧ ಕ್ಷೇತ್ರದಲ್ಲಿ ಏನು ಫೆಸಿಲಿಟಿ ಕೊಡ್ತಾ ಇದ್ದೀವಿ ಅದನ್ನು ತಮಗೆ ತಿಳಿಸ್ಬೇಕು, ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಆಯೋಜಿಸಿದ್ದೇವೆ. ಮುಖ್ಯವಾಗಿ ತಮ್ಮ ತಿಳಿದಂತೆ ಶಾಂತಾ ಆಸ್ಪತ್ರೆ 2023 ಸೆಪ್ಟೆಂಬರ್ 17ಕ್ಕೆ ಏನು ಪ್ರಾರಂಭಗೊಂಡಿತ್ತು, ಸುಮಾರು 1 ವರ್ಷ 8 ತಿಂಗಳಲ್ಲೇ ಸಾಕಷ್ಟು ರೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಕೊಡುವ ಮುಖಾಂತರ ಭಾಳ ಕಡಿಮೆ ದರದಲ್ಲಿ, ಅತಿ ಕಡಿಮೆ ದರದಲ್ಲಿ ದೊಡ್ಡ ದೊಡ್ಡ ಆಪ್ರೇಷನ್ಗಳಿರ್ಬೋದು, ಕ್ರಿಟಿಕಲ್ ಕೇರ್ ಕೂಡ ಏನು ICU ಮ್ಯಾನೇಜ್ಮೆಂಟ್ ಇದೆ ಅದನ್ನು ಕೂಡ ನಾವು ಎಷ್ಟೋ ರೋಗಿಗಳಿಗೆ ಉಚಿತವಾಗಿ ಕೂಡ ಮಾಡಿದ್ದೀವಿ, ಕಡಿಮೆ ದರದಲ್ಲಿ ಮಾಡಿದ್ದೀವಿ. ಒಳ್ಳೆಯ ರೆಸ್ಪಾನ್ಸ್ ಕೂಡ ಗುಲ್ಬರ್ಗ ಜಿಲ್ಲೆಯ ನಾಗರಿಕರಿಂದ ನಮಗೆ ಒದಗಿ ಬಂದಿದೆ ಅಂತೇಳಿ ತಮ್ಮಲ್ಲಿ ಭಾಳ ಸಂತೋಷದಿಂದ ಹೇಳಬೇಕಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಇದೊಂದು ಮಲ್ಟಿ ಸ್ಪೆಷಾಲಿಟಿ 50 ಬೆಡೆಡ್ ಮಲ್ಟಿ ಸ್ಪೆಷಾಲಿಟಿ ಇರುವುದರಿಂದ ಇಲ್ಲಿ ನ್ಯೂರೋ ಸರ್ಜರಿ ಇರ್ಬೋದು, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ, ನೆಫ್ರಾಲಜಿ, ಕಾರ್ಡಿಯಾಲಜಿ, ಕೋಲೋಪ್ರೊಕ್ಟಾಲಜಿ, ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಐ ಸರ್ಜರಿ, ಹೀಗೆ ಅನೇಕ ವಿಭಾಗದಲ್ಲಿ ಇವತ್ತು ರೋಗಿಗಳನ್ನು ಟ್ರೀಟ್ ಮಾಡಿ ಒಳ್ಳೆಯ ರೀತಿಯಿಂದ ಅವರಿಗೆ ಆರೋಗ್ಯ ಕಡೆ ಹೆಚ್ಚಿನ ಮುತುವರ್ಜಿ ವಹಿಸಿ ಅವರಿಗೆ ಡಿಸ್ಚಾರ್ಜ್ ಕೂಡ ಮಾಡಿದ್ದೀವಿ. ಇವತ್ತಿನ ಮುಖ್ಯವಾಗಿ ಪತ್ರಿಕಾಗೋಷ್ಠಿ ಮಾಡುವ ಸಂದರ್ಭ ಅಂದರೆ, 1-2 ಪೇಷಂಟ್ ತಮಗೆ ಎಕ್ಸಾಂಪಲ್ ಆಗಿ ತಿಳಿಸೋ ಮುಖಾಂತರ, ಒಬ್ಬರು ಪೇಷಂಟ್ ಶಿವಮ್ಮ ಅಂಥೇಳಿ ಅವರು ಕೂಡ ಬಂದಿದ್ದಾರೆ ಇಲ್ಲಿ. ಅವರಿಗೆ ಟ್ರಾಮಾ ಆಗಿ, ಆಕ್ಸಿಡೆಂಟ್ ಆಗಿ ಮುಖದ ಎಲ್ಲ ಭಾಗಗಳು, ಮೂಗಿರ್ಬೋದು,
ಬಾಯಿ ಕಣ್ಣುಗಳೆಲ್ಲ ಟ್ರಾಮಾದಿಂದ ಆಕ್ಸಿಡೆಂಟ್ದಿಂದ ಭಾಳ ಇಂಜುರೀಸ್ ಆಗಿ ಮುಖದ ಭಾಳಷ್ಟು ಭಾಗ ಡ್ಯಾಮೇಜ್ ಆಗಿತ್ತು. ಅದನ್ನು ಸುಮಾರು 3-4 ಸೆಟ್ಗಳಲ್ಲಿ ಡಾಕ್ಟರ್ ಅಂಬರೀಷ್ ಬಿರಾದಾರ್ ಅವರು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿ ಒಳ್ಳೆ ರೀತಿಯಿಂದ ಒಂದು ಹೊಸ ರೂಪ ಕೊಟ್ಟರು ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದರ ಜೊತೆಯಾಗಿ ಕಳೆದ 1 ವರ್ಷ 8 ತಿಂಗಳಲ್ಲಿ ಸಾಕಷ್ಟು ಆಪ್ರೇಷನ್ಗಳಾಗಿವೆ, ಸಾಕಷ್ಟು ಶಸ್ತ್ರಚಿಕಿತ್ಸೆ ನಮ್ಮ ಆಸ್ಪತ್ರೆಯಲ್ಲಾಗಿವೆ. ಅದರಲ್ಲಿ ಕೆಲವೇ ಆಯ್ದ ಸರ್ಜರಿಗಳನ್ನು ತಮ್ಮ ಮುಂದೆ ಇವತ್ತು ಇಡಲು ಇಷ್ಟಪಡ್ತಾ ಇದ್ದೀನಿ. ಈ ಮೊದಲಿಗೆ ಏನು ನಮ್ಮ ಶಿವಮ್ಮ ಅವ್ರದ್ದೇನು ಫೇಶಿಯಲ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿದ್ದಾರೆ ಡಾಕ್ಟರ್ ಅಂಬರೀಷ್ ಬಿರಾದಾರ್ ಅವರು ಒಂದೆರಡು ವಿಷಯಗಳನ್ನು ಆಪ್ರೇಷನ್ ಬಗ್ಗೆ ಮತ್ತು ಆಪ್ರೇಷನ್ಗಿಂತ ಮೊದಲಿಗೆ ಏನು ಇತ್ತು, ಏನು ಸರ್ಜರಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ವಿಸ್ತಾರವಾಗಿ ಡಾಕ್ಟರ್ ಅಂಬರೀಷ್ ಬಿರಾದಾರ್ ಅವರು ತಮ್ಮ ಮುಂದೆ ಇಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಡಾಕ್ಟರ್ ರಾಹುಲ್ ಹರ್ವಾಳ್ ಅವರು ಮಾಡಿದ್ರು. ಇವಾಗ ಏನೋ ಸ್ವಲ್ಪ ಎಮರ್ಜೆನ್ಸಿ ಅವ್ರ ಆಪ್ರೇಷನ್ ಇದ್ದ ಕಾರಣ ಬರೋದಕ್ಕಾಗಲಿಲ್ಲ. ಆ್ಯಕ್ಚುಲಿ ಅವರು ಈ ಪ್ರೆಸ್ ಮೀಟಲ್ಲಿ ಇರಬೇಕಾಗಿತ್ತು. ಇವ್ರದ್ದು ಏನಂತಂದರೆ ನಾಗಣ್ಣ ಈಗ 50 ವರ್ಷ 50 ವರ್ಷ ಆ್ಯಕ್ಚುಲಿ ಇವರಿಗೆ ಆಪ್ರೇಷನ್ ಆಗಿದ್ದು ಏನಂತಂದರೆ ಡೈಫಾರ್ಮೆಟಿಕ್ ಹರ್ನಿಯಾ ರಿಪೇರ್ ಅಂಥೇಳಿ. ಇವ್ರಲ್ಲಿ ಏನಾಗಿತ್ತು ಅಂತಂದರೆ ಈ ಹೊಟ್ಟೆಯಲ್ಲಿರುವಂಥ ಕರಳುಗಳೆಲ್ಲ ಈ ಎದೆಯಲ್ಲಿ ಬಂದು ಕುಂತಿತ್ತು. ಅಂದರೆ ಒಂದು ಡೈಫಾರ್ಮ್ ಅಂತೇನು ಇರ್ತದೆ, ನಮಗೊಂದು ಮಸಲ್ ಇರ್ತದೆ, ಅದು ಒಂದು ಬ್ಯಾರಿಯರ್ ಲಂಗ್ಸು, ಹಾರ್ಟು ಮತ್ತು ಕೆಳಗಿನ ಆರ್ಗನ್ಗೆ ಸಪ್ರೇಟ್ ಮಾಡುವಂಥ ಒಂದು ಬ್ಯಾರಿಯರ್ ಇಲ್ಲಿ ಮಧ್ಯಭಾಗದಲ್ಲಿ ಬರ್ತದೆ. ಈ ಲಂಗ್ಸ್ಗೆ ಮತ್ತು ಕೆಳಗಿನ ಕರಳು ಮತ್ತು ಲಿವರು, ಸ್ಪ್ಲೀನ್ ಎಲ್ಲ ಬರ್ತದೆ, ಕಿಡ್ನಿ, ಅದನ್ನು ಸಪ್ರೇಟ್ ಮಾಡುವಂಥ ಒಂದು ಬ್ಯಾರಿಯರ್ ಮಸಲ್ ಇರ್ತದೆ. ಹುಟ್ಟಿದ ನಮ್ಮದೇನು ಬಾಯಿ ಬರುತ್ತೆ ಅದೊಂದು ಮಸಲ್ ನಮಗೆಲ್ಲರಿಗೆ ನಾರ್ಮಲ್ ಆಗಿ ಇರ್ತದೆ. ಕನ್ನಡದಲ್ಲಿ ಡೈಫಾರ್ಮ್ ಅಂತೀವಿ ಅದಕ್ಕೆ, ಸಪ್ರೇಷನ್. ಅದು 2 ರೀಸನಲ್ಲಿ ಅದು ತೆರ್ಕೊಳ್ತದೆ, ಓಪನಿಂಗ್, ಆ ಹರ್ನಿಯಾ ಒಂದು ಹೋಲ್ ಆಗಿರ್ತದೆ. ಅದು ಒಂದು ಕಂಜನೈಟಲ್ ಅಂದರೆ ಹುಟ್ಟುತ್ತಲೇ ಅದು ಹೋಲ್ ಇರ್ತದೆ. ಅದನ್ನು ಜಾಸ್ತಿ, ಅದು ಡೈಮೆನ್ಷನ್ ಜಾಸ್ತಿ ಇದ್ದರೆ ಅದು ಚಿಕ್ಕ ಮಕ್ಕಳಿಗೆ ಅದು ಆಪ್ರೇಷನ್ ಅವಾಗೇ ಆಗ್ತದೆ. ಒಂದು ಅಕ್ವೈರ್ಡ್ ಅಂತಂದರೆ ನಡು ಬಂದಿತ್ತು, ಯಾವುದೋ ಮಧ್ಯ ವಯಸ್ಸಿನಲ್ಲಿ 30 ವರ್ಷ 40 ವರ್ಷ ಎನಿ ಏಜ್ ಆಗಿ. ಅದಕ್ಕೆ ರೀಸನ್ ಒಂದು ಆಕ್ಸಿಡೆಂಟಲ್ಲೇ ಆಗಿರ್ಬೋದು, ಇಲ್ಲ ಅಂತಂದರೆ ಕೆಲವು ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಅದು ಅಕ್ವೈರ್ಡ್ ಡೈಫಾರ್ಮೆಟಿಕ್ ಹರ್ನಿಯಾ ಕೂಡ ಆಗಿರ್ತದೆ. ಇವರದಲ್ಲಿ ಯಾವುದು ಆಕ್ಸಿಡೆಂಟ್ ಆ ಥರ ಯಾವುದೂ ಇರಲಿಲ್ಲ. ಆದರೆ ಇವ್ರಿಗೆ ನಾವು ಸಸ್ಪೆಕ್ಟ್ ಮಾಡಿ ಕಂಜನೈಟ್ಲೇ ಇರ್ಬೋದು ಅಂಥೇಳಿ, ಸಣ್ಣ ಹುಟ್ಟದಾಗ್ಲಿಂದ ಸಣ್ಣ ಹೋಲ್ ಇರ್ಬೋದು. ಅದು ಆವಾಗ ಕಂಡು ಬಂದಿಲ್ಲ, ಯಾಕಂದ್ರೆ ಅವ್ರಿಗೇನು ಪ್ರಾಬ್ಲಮ್ ಕೂಡ ಇರಲಿಲ್ಲ. ಅದು ಸೈಜ್ ಬೆಳೀತಾ ಹೋದಾಗ ಮುಂದೆ ಅವ್ರಿಗೇನು ಕಷ್ಟ ಆಯಿತು ಅಂತಂದರೆ ಶ್ವಾಸ ತಗೊಳ್ಳೋಕ್ಕೆ ತೊಂದರೆ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಹೊಟ್ಟೆ ನೋವು ಮತ್ತು ವಾಮಿಟಿಂಗ್ ಆಗೋದು ಇವೆಲ್ಲ ಬಂದಾಗ ನಮ್ಮಲ್ಲಿ ಅವರು ಆ್ಯಸ್ ಎ ಔಟ್ ಪೇಷಂಟ್ ಆಗಿ ಬಂದಾಗ ನಾವು ನೋಡಿ ಅವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ CT ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದಾಗ ಹೊಟ್ಟೆಯಲ್ಲಿದ್ದ ಎಲ್ಲ ಆರ್ಗನ್ ಕೂಡ ಇಲ್ಲೇ ಬಂದು ಕುಂತಿತ್ತು. ಎಲ್ಲ ಕರಳು ಕೂಡ ಎದೆಯಲ್ಲೇ ಇಲ್ಲೇ. ಅದು ತಗೋಪ ಫೋಟೋಸ್ ತಗೋ, ವಿಡಿಯೋ ಆ್ಯಂಡ್ ಫೋಟೋ. ಅವ್ರಿಗೆ ಒಂದು ಸೈಡ್ ಲಂಗೆ ಟೋಟಲಿ ಕೊಲ್ಯಾಪ್ಸ್ ಆಗಿತ್ತು. ಈ ಕಡೆಯಿಂದ ಅವರು ಉಸಿರಾಟೆ ನಿಂತುಬಿಟ್ಟಿತ್ತು. ಓನ್ಲಿ ರೈಟ್ ಸೈಡಿಂದ ಅಷ್ಟೇ ಲಂಗ್ ಕೆಲಸ ಮಾಡ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಡಾಕ್ಟರ್ ರಾಹುಲ್ ಹರ್ವಾಳು ಮತ್ತು ಡಾಕ್ಟರ್ ಕ್ರಿಟಿಕಲ್ ಕೇರ್ ಡಾಕ್ಟರ್ ತ್ರಿವೇಣಿ ಮೇಡಮ್ ಮತ್ತು ಇನ್ನೂ ಎಲ್ಲ ವೈದ್ಯರ ತಂಡ ಸುಮಾರು 5 ಗಂಟೆ ಆಪ್ರೇಷನ್ ಮಾಡಿ ಆ ಕರಳುಗಳನ್ನು ಎಲ್ಲ ಮತ್ತೆ ಹೊಟ್ಟೆಯಲ್ಲಿ ತಂದು ಅದನ್ನು ರಿಪೇರಿ ಮಾಡಿ ಮೆಶ್ ಹಾಕಿ, ಅಂದರೆ ಅದು ಮಸಲ್ ವೀಕ್ ಇರೋದ್ರಿಂದ ಅದಕ್ಕೊಂದು ಸಪೋರ್ಟಿಗೆ, ಮಸಲ್ಗೆ ಸಪೋರ್ಟ್ ಇರಲಿ ಅಂತೇಳಿ ಒಂದು ಪ್ರೋಲಿನ್ ಮೆಶ್ ಹಾಕಿ ಅವ್ರಿಗೆ ಆಪ್ರೇಷನ್ ಮಾಡಿ, ಅವರು ಮುಂದೆ ಆ ಲಂಗ್ ಕೆಲಸ ಮಾಡ್ತಿರ್ಲಿಲ್ಲ. ಆಪ್ರೇಷನ್ ಎಲ್ಲ ಸಕ್ಸಸ್ ಆಯಿತು, ಆದರೆ ಅವ್ರ ಕಂಡೀಷನ್ ಏನು ಅಂತಂದರೆ ಲಂಗ್ ಕೆಲಸನೇ ಮಾಡ್ತಿರ್ಲಿಲ್ಲ. ಸುಮಾರು 8 ದಿವಸ ಅವರು ವೆಂಟಿಲೇಟರ್ ಮೇಲೆ ಇದ್ದರು.
ನಾಗಣ್ಣ ಸುಮಾರು 8 ದಿವಸ ವೆಂಟಿಲೇಟರ್ ಇದ್ದು ಭಾಳ ಒಳ್ಳೆ ರೀತಿಯಿಂದ ಡಾಕ್ಟರ್ ತ್ರಿವೇಣಿ ಮೇಡಮ್ ಮತ್ತು ಅವರು ತಂಡದವರು ಅವ್ರಿಗೆ ನೋಡ್ಕೊಂಡಿದ್ದಕ್ಕೆ ಮುಖಾಂತರ ಇವತ್ತು ಅವರು ಗುಣಮುಖರಾಗಿ ಇವತ್ತು ಡಿಸ್ಚಾರ್ಜ್ ಆಗಿ ಈಗ ಡಿಸ್ಚಾರ್ಜ್ ಆಗಿ ಒಂದು ಮಂತ್ ಆಯ್ತಲ್ಲ ಒಂದು ತಿಂಗಳ ಭಾಳಷ್ಟು ನಂತರ ಮೇಡಮ್ ಅದ್ರ ಬಗ್ಗೆ ಮೇಡಮ್ನು ಹೇಳ್ತಾರೆ. ಇಂಥ ಒಂದು ಏನು ಸೆನ್ಸಿಟಿವ್ ಏನು ಆಪ್ರೇಷನ್ ಮತ್ತು ಮುಂದಿನ ಆಪ್ರೇಷನ್ ನಂತರ ಕೂಡ ಆಪ್ರೇಷನ್ ಏನೋ ಒಳ್ಳೆ ರೀತಿಯಿಂದ ಆಗ್ತದೆ, ಅದನ್ನು ಮುಂದೆ ನೋಡ್ಕೊತ ಕೆಲಸ ಕೂಡ ಡಾಕ್ಟರ್ ತ್ರಿವೇಣಿ ಮೇಡಮ್ ಅವರು ಮತ್ತು ಅವ್ರ ತಂಡದವರು ಒಳ್ಳೆ ರೀತಿಯಿಂದ ನೋಡಿದ್ರು ಸಲುವಾಗಿ ಇವತ್ತು ನಾಗಣ್ಣ ಇವತ್ತು ಮೊದಲಿನ ಅವ್ರದ್ದೇನು ಕಷ್ಟಗಳಿದ್ದು ತೊಂದರೆಗಳಿದ್ದು ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಕೂಡ ಭಾಳ ಪಾಪ ಕಷ್ಟ, ದುಡ್ಡು ಮೆಡಿಸಿನ್ ತರಕ್ಕೂ ಭಾಳ ಕಷ್ಟ ಇತ್ತು. ಅಂಥದ್ದೆಲ್ಲ ಸ್ವಲ್ಪ ಕಡಿಮೆ ದರದಲ್ಲಿ ಅವರಿಗೆ ಅದು ಕಡಿಮೆ ದರ ಅಂದರೂ ಅವರಿಗೆ ಹೆವಿ ಆಗಿದೆ. ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಪಾಪ ಕಡಿಮೆ ಖರ್ಚು ಮಾಡಿದ್ರು ಕೂಡ ಇವರು ಬೇರೆ ತಾಲೂಕದವರು ನಮ್ಮ ತಾಲೂಕದ ಹಳೇ ಇದ್ದಾರೆ. ಅವರಿಗೆ ನಾವು ಆಪ್ರೇಷನ್ ಮಾಡಿ ಆದಷ್ಟು ನಮ್ಗೆ ಎಷ್ಟು ಸಾಧ್ಯ ಇತ್ತು ಅವರಿಗೆ ಭಾಳ ಕಡಿಮೆ ದರದಲ್ಲಿ ಆಪ್ರೇಷನ್ ಮಾಡಿ ಗುಣಮುಖರಾಗಿದ್ದಾರೆ. ಡಾಕ್ಟರ್ ರಾಹುಲ್ ಹರ್ವಾಳ್ ಅವರು ಒಳ್ಳೆ ರೀತಿಯಿಂದ ಆಪ್ರೇಷನ್ ಮಾಡಿ ಇವತ್ತು ನಾಗಣ್ಣಗೊಂದು ಹೊಸ ಲೈಫ್ ಕೊಟ್ಟರೆ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆಯಿಂದ ಈ ಸಂತಲ್ಲಿ ಹೇಳ್ತೀವಿ. ಕೆಲವು ವಿಡಿಯೋ ಮತ್ತು ಫೋಟೋಸ್ ಶಿವಮ್ಮ ಅವರು ಆಕ್ಸಿಡೆಂಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಶಾಂತ ಹಾಸ್ಪಿಟಲ್ಗೆ ಬಂದಿದ್ದರು. ಬಂದಿದ ಮೇಲೆ ಮುಖ ಪೂರ್ತಿ ಚಿದ್ರಾಗಿತ್ತು. ಅಂದರೆ ಮೇಲಿಂದು ತುಟಿ ಆಗಿರ್ಬೋದು, ಮೂಗಾಗಿರ್ಬೋದು, ಹಣೆ ಮೇಲೆ ನೀವೆಲ್ಲ ಅಲ್ಲಿ ಫೋಟೋಸಲ್ಲಿ ನೋಡ್ಬೋದು. ಮೇಲೆ ತುಟಿ ಏನಿದೆ ಪೂರ್ತಿ ಚಿದ್ರಾಗಿದೆ, ಕಣ್ಣಿನ ಹತ್ರ ಎಲ್ಲ ಕಡೆಯಿಂದ ಲೈಟ್ ಕಿತ್ತೋಗಿತ್ತು. ಬಂದಿದ ಮೇಲೆ ಮೇನ್ ಇಂಪಾರ್ಟೆಂಟ್ ಶಾಂತ ಹಾಸ್ಪಿಟ್ಲಲ್ಲಿ ಏನು ಫಸ್ಟ್ ಅವರಲ್ಲಿ ಏನು ಸ್ಟೆಬಿಲೈಸ್ ಮಾಡಿದ್ದಾರೆ, ಅವರೆಲ್ಲ ಬಿ ಪಿ ಕಮ್ಮಿ ಆಗಿತ್ತು, ರಕ್ತಸ್ರಾವ ಆಗಿತ್ತು, ಅದೆಲ್ಲ ಕ್ರಿಟಿಕಲ್ ಕೇರ್ ಟೀಮ್ ಸ್ಟೆಬಿಲೈಸ್ ಮಾಡಿ ಆಮೇಲೆ ನಾವು ಆಪ್ರೇಷನ್ ಥಿಯೇಟ್ರಿಗೆ ತೊಗೊಂಡಿದ್ದ ತಕ್ಷಣ ಅವರಿಗೆ ಫಸ್ಟ್ ಸರ್ಜರಿ ಆಗಿದ್ಮೇಲೆ ಈ ಥರ ನಾವು ಒಂದು ರೂಪ ಕೊಡೋಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ನೋಸ್ ಏನಿದೆ ಅದರದ್ದು ಟಿಶ್ಯೂ ಅಂದರೆ ಚರ್ಮ ಮಾಂಸ ಹೋಗಿತ್ತು, ಅದು ಆ್ಯಕ್ಸಿಡೆಂಟಲ್ಲೇ ಕಟ್ಟಾಗಿ ಬಿದ್ದಿತ್ತು. ಅದು ನಾವು 2ನೇ ಸರ್ಜರಿಯಲ್ಲಿ ನಾವು ಈ ಥರ ಒಂದು ನೋಸ್ ರಿಕನ್ಸ್ಟ್ರಕ್ಷನ್ ಸರ್ಜರಿ ಅಂತ ಹೇಳ್ತೀವಿ, ತುಂಬ ರೇರ್ ಸರ್ಜರಿ. ಈ ಸರ್ಜರಿ ಮಾಡಿದ್ವಿ, ಪುನರ್ನಿರ್ಮಾಣ, ನೋಸ್ ಪುನರ್ನಿರ್ಮಾಣ ಅಂತ ಹೇಳ್ತೀವಿ. ಅದು ಆಗಿದ್ಮೇಲೆ 3ನೇ ಸ್ಟೇಜಲ್ಲಿ ನಾವು ಏನು ಕನೆಕ್ಷನ್ ಇರುತ್ತೆ ಆ ಕನೆಕ್ಷನ್ ತೆಗೆದ್ಮೇಲೆ ಪೂರ್ತಿ ಆಕಾರ ಈ ಥರ ಆಕಾರ ಕೊಡ್ಬೋದು. ಇದು ಇನ್ನೂ ಬರುವ ಟೈಮಲ್ಲಿ ಇನ್ನೂ ಅದು ಸ್ವೆಲ್ಲಿಂಗ್ ಅಂತ ಇರುತ್ತೆ, ಊತ ಇರುತ್ತೆ, ಅದು ಊತ ಕಮ್ಮಿ ಆಗ್ತಾನೆ ಬರುತ್ತೆ. ಆಮೇಲೆ ಒಂದು ನಿಯರ್ ಶೇಪ್ ಥರ ಈ ಸರ್ಜರಿ ಮಾಡೋ ಕಾರಣ ಈಗ ಯಾರದೇ ನೋಸ್ ಇರಲಿಲ್ಲ ಅಂತಂದರೆ ಈಗ ನಮ್ಮ ಸೊಸೈಟಿಯಲ್ಲಿ ಒಂದು ಅಸಹ್ಯ ಕಾಣ್ತಾ ಇರುತ್ತೆ. ಈಗ ಮುಖದ ಮೇಲೆ ಮೇನ್ ಕಾಣೋದೇ ನೋಸ್ ಚೆನ್ನಾಗಿದ್ದರೆ ಮಂದಿ ತುಂಬ ಚೆನ್ನಾಗಿ ಬಿಹೇವಿಯರ್ ಮಾಡ್ತಾರೆ. ಸೊ ಇದು ನೋಸ್ ರಿಕನ್ಸ್ಟ್ರಕ್ಷನ್ ತುಂಬ ಇಂಪಾರ್ಟೆಂಟ್ ಸೊಸೈಟಿಯಲ್ಲಿ ಇರಬೇಕಂದ್ರೆ, ನಮಗೆ ನೋಸ್ ಫಂಕ್ಷನ್ ಆಗಬೇಕಂದ್ರೆ ಈ ನೋಸ್ ತುಂಬಾ ಇಂಪಾರ್ಟೆಂಟ್. ಸೊ ಫೈನಲ್ ಅಪಿಯರೆನ್ಸ್ ನೀವು ನೋಡ್ಬೋದು, ಪೇಷಂಟ್ ಇಲ್ಲೇ ಇದ್ದಾರೆ. ಒಂದು ತುಂಬ ನ್ಯಾಚುರಲ್ ಆಗಿರೋಂಥ ಆಪ್ರೇಷನ್ ಆದ ತಕ್ಷಣ ಲೆಫ್ಟ್ ಸೈಡ್ ಲಂಗಲ್ಲಿ ಫುಲ್ ನೀರು ತುಂಬಿಕೊಂಡಿತ್ತು ಅವ್ರಿಗೆ. ಆ ಥರ ಅದು ನೀರು ತೆಗಿಯೋಕ್ಕೆ ಅದರಲ್ಲಿ ICD ಅಂತ ಹಾಕಿ ಅದು ಡ್ರೈನ್ ಮಾಡಿಬಿಟ್ಟು ಸ್ಲೋಲಿ ಅವ್ರಿಗೆ ವೆಂಟಿಲೇಟರ್ ಸಪೋರ್ಟ್ ಕಡಿಮೆ ಮಾಡ್ತು. ವೆಂಟಿಲೇಟರ್ ಸಪೋರ್ಟ್ ಕಡಿಮೆ ಮಾಡಿದ್ರು ಕೂಡ ಅವ್ರಿಗೆ ಎಕ್ಸಸೈಸಸ್ ಎನ್ಕರೇಜ್ ಮಾಡಿ ಎಲ್ಲ ಟೀಮ್, ಆಲ್ ನರ್ಸಿಂಗ್ ಟೀಮ್ ಹಿಡ್ಕೊಂಡು ಎಲ್ಲ ಟೀಮ್ ಅಪ್ರೋಚ್ ಮಾಡಿ ಚೆನ್ನಾಗಿ ಫಿಸಿಯೋಥೆರಪಿ ಕೊಟ್ಟು ಉಸಿರಾಡಕ್ಕೆ ಎನ್ಕರೇಜ್ ಮಾಡಿಬಿಟ್ಟು ಚೆನ್ನಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಅವರು. ಅದು ಶ್ವಾಸಕೋಶ ಇಂಪ್ರೂವ್ಮೆಂಟ್ ಆಗೋಕ್ಕೆ ಇಟ್ ಟುಕ್ ಆಲ್ಮೋಸ್ಟ್ ಒಂದು 10 days ಟೈಮ್ ತೊಗೋತು ಪೂರ್ತಿ. ICUನಲ್ಲಿ ಆಲ್ಮೋಸ್ಟ್ 10 daysವರೆಗೂ ಇದ್ದರು ಸರ್. ವೆಂಟಿಲೇಟರ್ ಮೇಲೆ 8 days ಇದ್ದರು. ಅದಾದಮೇಲೆ ಮತ್ತೆ ನೀರು ತುಂಬಿಕೊಂಡಿತ್ತು ಅಂತ ಅದು ಲಂಗ್ ಓಪನ್ ಅಪ್ ಆಗೋವರೆಗೂ ಇನ್ನೊಂದು 2 days. ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ಅನೇಕರು, ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.